ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಬಿಗ್ ಬಾಸ್ ಪ್ರೋಮೋ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಫಸ್ಟ್ ಪ್ರೋಮೋ ನಾವೆಲ್ಲರೂ ಆಲ್ರೆಡಿ ನೋಡ್ಕೊಂಡ್ಬಂದಿದ್ದೀವಿ. ಸೆಕೆಂಡ್ ಪ್ರೋಮೋ ಬಗ್ಗೆ ಮಾತಾಡೋಣ. ಇವಾಗ ಜಸ್ಟ್ ರಿಲೀಸ್ ಆಗಿರುವಂಥ ಪ್ರೋಮೋ ಇದು. ಸೊ ನಮ್ಗೆ ಗೊತ್ತಿರೋ ಹಾಗೆ ಇವಾಗ ಅಶ್ವಿನಿ ಅವರಂತೂ ಬಿಗ್ ಬಾಸ್ ಸೀಸನ್ 12ಅಲ್ಲಿ ಈ ವಾರ ಅಂತೂ ತುಂಬಾ ಸದ್ದು ಮಾಡಿದ್ದಾರೆ. ಸೊ ನೆಗೆಟಿವ್ ಆಗಿರಲಿ ಅಥವಾ ಪಾಸಿಟಿವ್ ಆಗಿರಲಿ ಅಥವಾ ಆದರೆ ಅವ್ರ ಸೌಂಡ್ ಮಾತ್ರ ಇಡೀ ಬಿಗ್ ಬಾಸ್ ಮನೇಲಿ ತುಂಬಾ ಇದೆ. ಎಲ್ಲ ಕಂಟೆಸ್ಟೆಂಟ್ಸ್ಗೆ ಹೋಲಿಕೆ ಮಾಡಿದ್ರೆ ಫಸ್ಟ್ ಎಪಿಸೋಡ್ ನೋಡಿದರೆ ಗೊತ್ತಿರುತ್ತೆ, ಗಿಲ್ಲಿ ಅವರು ತುಂಬ ಇರಿಟೇಟಿಂಗ್ ಅನಿಸಿದ್ರು. ಅಶ್ವಿನಿ ಗೌಡ ಅವರು ಮತ್ತು ಗಿಲ್ಲಿ ಅವರು ಇಬ್ಬರೂ ಅಷ್ಟೇ ಒಂದು ಸ್ವಲ್ಪ ಜಗಳ ಎಲ್ಲ ಜಾಸ್ತಿನೇ ಆಗಿತ್ತು. ಸೆಕೆಂಡ್ ಡೇ ಬಂದಾಗ ಗಿಲ್ಲಿ ಸ್ವಲ್ಪ ಸೈಲೆಂಟ್ ಆದರು ಅಂತ ಕೂಡ ಅನ್ನಿಸ್ತು. ಮತ್ತು ಥರ್ಡ್ ಡೇಯಿಂದ ಇವಾಗ ನೋಡ್ತಾ ಇದ್ದರೆ ಆ್ಯಕ್ಚುಲಿ ಗಿಲ್ಲಿ ಅವ್ರಿಗೆ ತುಂಬಾ ಸಪೋರ್ಟ್ ಸಿಗ್ತಾ ಇದೆ. ಏನಾಗ್ತಾ ಇದೆ ಅಂತಂದರೆ ಬಿಗ್ ಬಾಸ್ ಮನೆ ಒಳಗಡೆ ಅಶ್ವಿನಿ ಗೌಡ ಅವರು ಇಷ್ಟು ಟ್ರಿಗರ್ ಮಾಡ್ತಾ ಇದ್ದಾರೆ ಇವ್ರನ್ನೆಲ್ಲರೂ. ಸೊ ಆ ಟ್ರಿಗರಿಂಗ್ ಪಾರ್ಟ್ ಅಲ್ಲಿ ಅವರು ರೂಲ್ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಅನಿಸಿದ್ರು ಕೂಡ ಹೊರಗಡೆ ಜಗತ್ತಿಗೆ ಅವರು ಯಾರು ವಿರುದ್ಧ ಇದ್ದಾರಲ್ವ ಅವರೇ ಇಷ್ಟ ಆಗೋದು. ಸೊ ಗಿಲ್ಲಿ ಅವ್ರಿಗೆ ಮತ್ತು ಅಶ್ವಿನಿ ಅವ್ರಿಗೆ ತುಂಬಾ ಜಗಳಗಳು ಆಗ್ತಾನೇ ಇದೆ, ಚಿಕ್ಕ ಪುಟ್ಟ ವಿಷಯಕ್ಕಾಗಿರಲಿ. ಸೊ ಫಸ್ಟ್ಗೆ ಗಿಲ್ಲಿ ಅವರು ಇರಿಟೇಟಿಂಗ್ ಅಂತ ಅನಿಸಿದ್ರು ಕೂಡ ಇವಾಗ ನಿಜವಾಗ್ಲೂ ಜನದ ಮನಸ್ಸನ್ನ ಅವರು ಗೆಲ್ತಾ ಇದ್ದಾರೆ. ಯಾಕೆ ಅಂತಂದರೆ ಏನೆಲ್ಲ ಜಗಳಗಳು ಅಶ್ವಿನಿ ಅವರು ಶುರು ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಸರಿಯಾಗಿ ಉತ್ತರ ಕೊಟ್ಕೊಂಡು ಗಿಲ್ಲಿ ಅವರು ಬರ್ತಾನೆ ಇದ್ದಾರೆ. ಸೊ ನಾವು ನೋಡಿದರೆ ಬೆಳಗ್ಗಿನ ಪ್ರೋಮೋಲ್ಲಿ ಕೂಡ ಅಷ್ಟೇ ಅಶ್ವಿನಿ ಅವರು ಮತ್ತು ಗಿಲ್ಲಿ ಅವ್ರ ಜಗಳನೇ ಇತ್ತು. ಇವಾಗಿನ ಪ್ರೋಮೋಲ್ಲಿ ಕೂಡ ಅಷ್ಟೇ ಮತ್ತೆ ಅಶ್ವಿನಿ ಅವರು ಮತ್ತು ಗಿಲ್ಲಿ ಅವ್ರದ್ದೇ ಪ್ರೋಮೋ ಬಂದಿದೆ. ಸೊ ಇದರಿಂದ ಗೊತ್ತಾಗೋದೇನು ಅಂದರೆ ಒಬ್ಬರು ಪಾಸಿಟಿವ್ ಆಗಿ ಒಬ್ಬರು ನೆಗೆಟಿವ್ ಆಗಿ ತುಂಬಾ ಫೇಮಸ್ ಆಗ್ತಿದ್ದಾರೆ. ಬಟ್ ಇಬ್ಬರೂ ಕೂಡ ಶೋನ ರೂಲ್ ಮಾಡ್ತಾ ಇದ್ದಾರೆ ಇವಾಗ ಅಂತ ಹೇಳ್ಬೋದು. ಯಾಕೆ ಅಂತಂದರೆ 1.5 ಗಂಟೆ ಎಪಿಸೋಡಲ್ಲಿ ಮೋಸ್ಟ್ ಆಫ್ ದ ಟೈಮ್ ಕ್ಯಾಮ್ರಾಸ್ ಇವ್ರ ಹತ್ರನೇ ಇರುತ್ತೆ. ಅಶ್ವಿನಿ ಅವರಂತೂ ನೋಡಿದ್ರೆ ಫುಲ್ ಪ್ರಿಪೇರ್ ಆಗಿ ಬಂದಿದ್ದಾರೆ ಬಿಗ್ ಬಾಸ್ಗೆ ಅನ್ನೋ ಹಾಗೆ ಇದೆ. ಸೊ ಅಲ್ಲಿ ಇಷ್ಟೊಂದು ದಿನದ ಮೇಲೆ ಜನಕ್ಕೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಬಟ್ ಅಶ್ವಿನಿ ಅವ್ರಿಗೂ ಒಂಥರ ವೈಲ್ಡ್ ಕಾರ್ಡ್ ಅಂತ ಹೇಳ್ಬೋದು. ಯಾಕೆಂತಂದರೆ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾವೆಲ್ಲ ನೋಡಿದ್ವಿ ಲಾಸ್ಟ್ ಟೈಮ್ ಇವರು ಚೈತ್ರ ಕುಂದಾಪುರ ಅವರೆಲ್ಲ ಇದ್ದರು. ಸೊ ಆ ಥರ ಈ ಸತಿ ಅಶ್ವಿನಿ ಅವರು ಕೂಡ ಫೇಮಸ್ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಇವತ್ತಿನ ಪ್ರೋಮೋಲಿ ಇವಾಗ ಸೆಕೆಂಡ್ ಬಂದಿರುವಂಥ ಪ್ರೋಮೋಲಿ ನೋಡೋದಾದರೆ ಅಶ್ವಿನಿ ಅವರು ಆ್ಯಸ್ ಯೂಶ್ವಲ್ ಅವ್ರು ಏನು ಇವಾಗ ರಾಜರ ಕುಟುಂಬದಿಂದ ಇರೋ ಥರ ಇವಾಗ ಒಂದು ಕಾನ್ಸೆಪ್ಟ್ ಇದೆ ಬಿಗ್ ಬಾಸ್ ಮನೇಲಿ, ಆ ಥರ ಅವರಿದ್ದಾರೆ. ಮತ್ತು ಸೇವಕರಾಗಿ ಇವರು ಜಂಟಿ ಅವ್ರು ಯಾರ್ಯಾರಿದ್ದಾರೆ ಅವ್ರೆಲ್ಲರೂ ಸೇವಕರಾಗಿ ಈಗ ಬಿಗ್ ಬಾಸ್ ಮನೇಲಿ ಇರುವಂಥದ್ದು. ಸೊ ಇಲ್ಲಿ ಅಶ್ವಿನಿ ಗೌಡ ಅವರು ಸೊ ಫುಲ್ ಡಾಮಿನೇಷನ್ ತೋರಿಸ್ತಾ ಇದ್ದಾರೆ ಸೇವಕರ ಮೇಲೆ ಅಂತ ಹೇಳ್ಬೋದು. ಸೊ ಗಿಲ್ಲಿ ಅವರು ಕ್ಲೀನ್ ಮಾಡ್ತಾ ಇರೋವಾಗೆಲ್ಲ ಬಂದು ಈ ಥರ ಕ್ಲೀನ್ ಮಾಡಬೇಕು ಆ ಥರ ಕ್ಲೀನ್ ಮಾಡಬೇಕು ಅಂತ ಫುಲ್ ಅವರ ಡಾಮಿನೇಟಿಂಗ್ ನೇಚರ್ ಏನಿದೆ ಅದನ್ನ ಅವರು ತೋರಿಸ್ತಾ ಇದ್ದಾರೆ. ಗಿಲ್ಲಿ ಅವರು ಕೂಡ ಅಷ್ಟೇ ನಗ್ನಾಗ್ತಾನೆ ಸರಿಯಾಗಿ ಉತ್ತರ ಕೊಡ್ತಾ ಇದ್ದಾರೆ. ಸೊ ಆ ಒಂದು ಮಾತು ಬೆಳೆಯೋದು ಅಂತ ಹೇಳ್ತಾರಲ್ಲ ಆ ಥರ ಒಂದು ಪ್ರೋಮೋ ಇದೆ ಇದ್ರದ್ದು. ಸೊ ಪ್ರತಿಯೊಂದು ಏನೇ ಅವರು ಹೇಳ್ತಾ ಇದ್ರು ಅದಕ್ಕೆಲ್ಲ ಟಾಂಟ್ ಕೊಡ್ತಾ ಇದ್ದಾರೆ ಗಿಲ್ಲಿ ಅವರು ಕೂಡ. ಸೊ ಅವ್ರು ನಿಂತ್ಕೊಂಡು ಅಲ್ಲೇ ಅವ್ರು ಕೆಲಸ ಮಾಡುತ್ತೆಲ್ಲ ನೋಡ್ತಾ ಇದ್ದರೆ ಅವ್ರಿಗೆ ವಾಚ್ಮ್ಯಾನ್ ಅಂತ ಹೇಳೋದಾಗಿರಲಿ. ಸೊ ಈ ಥರ ಟ್ರಿಗರಿಂಗ್ ಆಗಿರೋ ಮಾತುಗಳನ್ನ ಗಿಲ್ಲಿಯವರು ಕೂಡ ಆಡ್ತಾ ಇದ್ದಾರೆ. ಸೊ ಅಶ್ವಿನಿ ಅವರು ಮತ್ತು ಗಿಲ್ಲಿಯವರು ಇವರಿಬ್ಬರು ಜಗಳದಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಈಗ ಗಿಲ್ಲಿಯವರು ಏನು ಈ ಥರ ಫೇಮಸ್ ಆಗ್ತಾ ಇದ್ದಾರೆ ಆ್ಯಕ್ಚುಲಿ ಅವ್ರ ಜೊತೆಗೆ ಕಾವ್ಯ ಅವರು ಕೂಡ ಅಷ್ಟೇ. ಅವರು ಕೂಡ ಸ್ವಲ್ಪ ಸ್ಟ್ರಾಂಗ್ ಕ್ಯಾರೆಕ್ಟರ್ ಅಂತಲೇ ನನಗೆ ಅನ್ನಿಸ್ತಾ ಇದೆ. ಯಾಕೆ ಅಂತಂದರೆ ಅಲ್ಲಿ ಮಾತಾಡೋದಾಗಿರಲಿ ಯಾವ ಟೈಮಲ್ಲಿ ಹೇಗೆ ಮಾತಾಡ್ತಾ ಇದ್ದಾರೆ ಅದು ಗಿಲ್ಲಿಯವ್ರ ಜೊತೆ ಇರೋದಕ್ಕೆ ಇನ್ನೂ ಅವ್ರಿಗೆ ಒಳ್ಳೆ ಚಾನ್ಸ್ ಸಿಗ್ತಾ ಇದೆ ಅಂತ ನಂಗೆ ಅನಿಸುತ್ತೆ. ಸೊ ಇವರಿಬ್ಬರು ಜೋಡಿ ಹೇಗಿದೆ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ಪ್ರೋಮೋ ಏನು ಬರುತ್ತೆ ಅಂತ ನೋಡೋಣ. ಬಟ್ ಇವತ್ತಿನ 2 ಮೇನ್ ಪ್ರೋಮೋಸಲ್ಲಿ ಕೂಡ ಅಷ್ಟೇ ಗಿಲ್ಲಿಯವರು ಮತ್ತು ಅಶ್ವಿನಿ ಅವರು ಇಬ್ಬರೂ ಕೂಡ ಕಾಣಿಸ್ಕೊಂಡು ಸೊ ನೆಕ್ಸ್ಟ್ ಲೈವ್ ಅಪ್ಡೇಟ್ಸ್ ಗೇಮ್ಸ್ ಎಲ್ಲ ಏನೇನು ನಡೀತಾ ಇದೆ ಏನು ಬಿಗ್ ಬಾಸ್ ಮನೇಲಿ ಅಂತ ಲೈವ್ ಅಪ್ಡೇಟ್ಸ್ ತಿಳಿಸ್ತಾ ಇರ್ತೀನಿ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.